ಹಲೋ ಫ್ರೆಂಡ್, ಪದಗಳ ಪ್ರಪಂಚಕ್ಕೆ ನೀವು ಈಗ ತಾನೇ ಪ್ರವೇಶಿಸಿದ್ದೀರಾ. ಈ ಮಟ್ಟದಲ್ಲಿ ನೀವು ಜಿ ಅಕ್ಷರದಿಂದ ಪ್ರಾರಂಭವಾಗುವ 3 ರಿಂದ 5 ಅಕ್ಷರಗಳುಳ್ಳ ಕನಿಷ್ಠ 30 ಪದಗಳನ್ನ ಓದಲು ಕಲಿತೀರಿ. ಎ ಫಾರ್ ಆಪಲ್, ಬಿ ಫಾರ್ ಬಾಯ್ ಅಂತ ಕೆಲವು ವರ್ಷಗಳ ಹಿಂದೆ ಕಲ್ತಿರಬಹುದಲ್ವಾ? ಹಾಗಾದ್ರೆ ಜಿಗೆ ಏನ್ ಕಲ್ತ್ರಿ? ಜಿ ಫಾರ್ ಜಿರಾಫೆನಾ ಅಥವಾ ಜಿ ಫಾರ್ ಗನ್ನ? ಸರಿ, ಎರಡು ಕೂಡ ಕರೆಕ್ಟೇ. ಜಿ ಅಕ್ಷರಗಳಲ್ಲಿ 2 ವ್ಯತ್ಯಾಸ. ಕೆಲವೊಮ್ಮೆ ಜಿ ಫಾರ್ ಗನ್ ಅಂತ ಯೂಸ್ ಮಾಡ್ತೀವಿ, ಹಾಗೂ ಕೆಲವೊಮ್ಮೆ ಜಿ ಫಾರ್ ಜಿರಾಫ್ ಅಂತ ಕೂಡ ಯೂಸ್ ಮಾಡ್ತೀವಿ. ಹಾಗಾದ್ರೆ ಈ 2 ಶಬ್ದಗಳೇನು? ಗ ಮತ್ತೆ ಜ. ಕರೆಕ್ಟ್. ಗ ಫಾರ್ ಗನ್, ಜ ಫಾರ್ ಜಿರಾಫ್. ಹೇಳಿ. ಗ ಜ, ಗ ಜ. ಮತ್ತೊಂದೇ ಒಂದ್ಸರಿ ನನ್ನ ಜೊತೆಗೆ ಹೇಳಿ. ಗ ಜ, ಗ ಜ, ಗನ್. ಜಿರಾಫ್, ಗನ್. ಜಿರಾಫ್, ಗ ಜ, ಗನ್, ಜಿರಾಫ್. ಎಕ್ಸಲೆಂಟ್. ಇದು ಜಿನಿಂದ ಆರಂಭವಾಗುವಂತಹ ಒಂದು ದೊಡ್ಡ ಪದನ ಓದಲಿಕ್ಕೆ ಪ್ರಾರಂಭ ಮಾಡುವಂತಹ ಮೊದಲನ ಹೆಜ್ಜೆ. ನಿಮ್ಗೆಲ್ಲರಿಗೂ ಇಂಗ್ಲಿಷ್ ಪದಗಳು ತುಂಬಾ ಗೊತ್ತು ಅಂತ ನಂಗೆ ಖಂಡಿತ ಗೊತ್ತು. ಇದನ್ನ ನೀವು ಪ್ರತಿದಿನ ಮಾತಾಡಿದಾಗ ಯೂಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ಗ್ಯಾಸ್, ಗನ್, ಈ ರೀತಿ. ಇದೇ ರೀತಿಯಲ್ಲಿ ಗಾ ಶಬ್ದದಿಂದ ಶುರುವಾಗುವಂತ ಪದಗಳನ್ನ ನೀವೇ ಯಾಕೆ ಬರಿಬಾರದು? ನೀವು ಈ ಪದಗಳನ್ನ ಕನ್ನಡದಲ್ಲಿ ಬರೀರಿ. ನಾನು ನಿಮಗೆ ಇಂಗ್ಲಿಷ್ ನಲ್ಲಿ ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ ಗಳನ್ನ ಹೇಳ್ಕೊಡ್ತೀನಿ. ಈಗ ವಿಡಿಯೋನ ಪಾಸ್ ಮಾಡಿ 5 ನಿಮಿಷ ಬೇಗ ಈ ಪದಗಳನ್ನ ಬರೀರಿ. ಆಮೇಲೆ ವಿಡಿಯೋನ ಶುರು ಮಾಡಿ. ನೀವ್ಯಾಕೆ ಗಾ ಶಬ್ದದಿಂದ ಶುರುವಾಗುವಂತ ಪದಗಳನ್ನ ಬರೀಬಾರ್ದು? ಫಾರ್ ಎಕ್ಸಾಂಪಲ್, ಗ್ಯಾಸ್, ಗನ್, ಈ ರೀತಿ. ನೀವು ಆ ಇಂಗ್ಲಿಷ್ ಪದಗಳನ್ನ ನಿಮ್ ಪುಸ್ತಕದಲ್ಲಿ ಕನ್ನಡದಲ್ಲಿ ಬರ್ಕೊಳ್ಳಿ. ನಾನು ಆ ಪದದ ಸರಿಯಾದ ಇಂಗ್ಲಿಷ್ ಸ್ಪೆಲ್ಲಿಂಗ್ಸ್ ನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಪಾಸ್ ಮಾಡಿ ಆದಷ್ಟು ವರ್ಡ್ಸ್ ನ ಬರೀರಿ. ಓಕೆ, ಪಾಠಕ್ಕೆ ಹಿಂದಿರ್ಗೋಣ. ನೀವು ಪದಗಳ ದೊಡ್ಡ ಪಟ್ಟಿನೇ ಮಾಡಿದಿರ ಅಂತ ಗೊತ್ತು. ನಾನು ನೀವೇನೇನ್ ಬರ್ದಿದ್ದೀರಾ ಅಂತ ಊಹಿಸ್ಲಾ? ಗರ್ಲ್, ಗೋ, ಗೆಟ್, ಗುಡ್, ಗಾಡ್, ಗ್ರೌಂಡ್, ಗ್ಯಾಂಗ್, ಗೇಟ್, ಗ್ರೂಪ್, ಗನ್, ಗಮ್, ಗ್ಯಾಸ್, ಗ್ಯಾಪ್, ಗಿಫ್ಟ್, ಗಿವ್, ಗೇಮ್, ಗ್ರೇಪ್ಸ್, ಗೋಟ್, ಗೋಲ್ಡ್, ಗ್ರೋ. ಈ ಪದಗಳನ್ನೆಲ್ಲ ನೀವು ಕೇಳಿರ್ತೀರಲ್ವಾ? ಓಕೆ, ನಮ್ಗೆ ಗೊತ್ತು ಇನ್ನೂ ದೊಡ್ಡ ಪಟ್ಟಿನೇ ಮಾಡಿರ್ತೀರಾ ಅಂತ. ಈಗ ನಾವು ಇಂಗ್ಲಿಷ್ ನಲ್ಲಿ ಈ ಪದಗಳ ಲೆಟರ್ಸ್ ಗಳನ್ನ ಓದೋದ್ ಕಲಿಯೋಣ. ಸರಿ, ಈಗ ನಾವು ಸರಿಯಾಗಿ 10 ಪದಗಳನ್ನ ಕಲ್ತ್ಕೊಳ್ಳೋಣ. ನೀವು ರೆಡಿನಾ? ಏನಿದು? ಗರ್ಲ್. ಕನ್ನಡದಲ್ಲಿ ಬರ್ತಿದ್ದೀರಾ? ಓಕೆ. GIRL, ಗರ್ಲ್. 2 ಸರಿ ಹೇಳಿ ನೋಡೋಣ. ಮುಂದಿನ ಪದ ಗೋ. GO, ಗೋ. ಮೂರನೇದು ಗೆಟ್. GET, ಗೆಟ್. ನಾಲ್ಕನೇದು ನಿಮ್ ಫೇವ್ರೆಟ್ ವರ್ಡ್ ಗುಡ್. GOOD, ಗುಡ್. 5ನೇದು ಇನ್ನೂ ಫೇವ್ರೆಟ್ ಗಾಡ್. GOD, ಗಾಡ್. ನೆಕ್ಸ್ಟ್ ಗನ್. GUN. Next, gang.
G ಗ್ಯಾಂಗ್. ನೆಕ್ಸ್ಟ್ ನಿಮ್ ಮನೆ ಮುಂದೆ ಕಾಣಿಸ್ಕೊಳ್ಳುವಂಥದ್ದು ಗೇಟ್. GATE ಗೇಟ್. ನೆಕ್ಸ್ಟ್ ಗ್ರೂಪ್. ಇದು ಒಂದು ದೊಡ್ಡ ಪದನೇ ಅಲ್ವಾ? GROUP ಗ್ರೂಪ್. ಈಗ ನಿಮ್ಗಿಷ್ಟವಾಗಿರೋ ಜಾಗ ಗ್ರೌಂಡ್. ಇದು ತುಂಬಾ ಉದ್ದನೇ ಇರುವಂತ ಒಂದು ಪದ, ಆದ್ರೆ ತುಂಬಾ ಈಸಿ. GROUND ಗ್ರೌಂಡ್. ನಾನು ಹೇಳಿದ ನಂತರ ನೀವೆಲ್ಲರೂ ಈ ಪದಗಳನ್ನ ಎರಡೆರಡು ಸರಿ ಹೇಳಿದ್ರಿ ತಾನೆ? ಗುಡ್. ಈಗ ಒನ್ ಆಫ್ಟರ್ ದಿ ಅದರ್ ನೀವು ಈ ಪದಗಳನ್ನ 5 ಸರಿ ಬರೀರಿ. ಈಸಿ ಕೆಲಸ, ಬೇಗ ಮಾಡಿ. GIRL ಗರ್ಲ್. GO ಗೋ. GET ಗೆಟ್. GOOD ಗುಡ್. GOD ಗಾಡ್. GUN ಗನ್. GANG ಗ್ಯಾಂಗ್. GATE ಗೇಟ್. GROUP ಗ್ರೂಪ್. GROUND ಗ್ರೌಂಡ್. ಈಗ ಒನ್ ಆಫ್ಟರ್ ದಿ ಅದರ್ ನೀವು ಈ ಪದಗಳನ್ನ 5 ಸರಿ ಬರೀರಿ. ಈಸಿ ಕೆಲಸ, ಬೇಗ ಮಾಡಿ. ವಾವ್, ನೀವೆಲ್ಲರೂ ಈಗ 10 ಪದಗಳನ್ನ ಓದೋದಕ್ಕೆ ಕಲ್ತ್ಕೊಂಡ್ರಿ, ಜಾಣ್ರು ಅಂತ ಕೂಡ ಪ್ರೂವ್ ಮಾಡಿದ್ರ. ಇದು ಸೆಲೆಬ್ರೇಷನ್ ಟೈಮ್ ತಾನೆ? ದಿಸ್ ಇಸ್ ಸೆಲೆಬ್ರೇಷನ್ ಟೈಮ್. ಈಗ ಟೆಸ್ಟ್ ಟೈಮ್. ನೀವೆಷ್ಟು ಜಾಣ್ರು ಅಂತ ನೋಡೋಣ. ಎಲ್ರು ನಿಮ್ ಪುಸ್ತಕಗಳನ್ನ ಕ್ಲೋಸ್ ಮಾಡ್ಕೊಳ್ಳಿ. ಈಗ ನಾನು ಕೆಲವೊಂದು ಪದಗಳನ್ನ ಹೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ ನೀವು ಹೇಳ್ಬೇಕು. ಆಯ್ತಾ? ರೆಡಿನಾ? ಓಕೆ. 1ನೇ ಪದ ಗುಡ್. ಇದ್ರ ಸ್ಪೆಲ್ಲಿಂಗ್ ಏನು? ಕರೆಕ್ಟ್. GOOD ಗುಡ್. ವೆರಿ ಗುಡ್. ಈಗ ನೆಕ್ಸ್ಟ್ ಪದ ಗಾಡ್. ಅದರ ಸ್ಪೆಲ್ಲಿಂಗ್ ಏನು? ಎಕ್ಸಲೆಂಟ್. GOD ಗಾಡ್. ನೀವು ಕಲ್ತಿದ್ರಲ್ಲೇ 2 ದೊಡ್ಡ ಪದಗಳಿವೆ. ಅದು ಯಾವ್ಯಾವು? ಒಂದು ಗ್ರೌಂಡ್ ಮತ್ತೆ ಇನ್ನೊಂದು ಗ್ರೂಪ್. ಓಕೆ, ಗ್ರೌಂಡ್ ನ ಸ್ಪೆಲ್ಲಿಂಗ್ ಏನು? ಗುಡ್. GROUND ಗ್ರೌಂಡ್. ಓಕೆ, ಈಗ ಗ್ರೂಪ್. ಮಾರ್ವೆಲಸ್. GROUP ಗುಡ್. ಈಗ ಗೋ, ಗೆಟ್ ಮತ್ತೆ ಗರ್ಲ್ ಇವುಗಳನ್ನ ಸ್ಪೆಲ್ಲಿಂಗ್ ಹೇಳ್ತೀರಾ? ಹೇಳಿ ನೋಡೋಣ. ಎಸ್. GO ಗೋ. ನೆಕ್ಸ್ಟ್ ಒನ್ GET ಗೆಟ್. 3ನೇದು ಗರ್ಲ್ಗೆ ಏನಂತ ಬರ್ತಿದ್ದೀರಾ? GIRL ಗರ್ಲ್. ಸೂಪರ್. ಈಗ ಗ್ಯಾಂಗ್, ಗೇಟ್ ಅಂಡ್ ಗನ್ ಈ 3 ಪದಗಳ ಸ್ಪೆಲ್ಲಿಂಗ್ಸ್ ಹೇಳಿ ನೋಡೋಣ. ಗ್ಯಾಂಗ್. ಕರೆಕ್ಟ್. GANG ಗ್ಯಾಂಗ್. ಮತ್ತೆ ಗೇಟ್. ರೈಟ್. GATE ಗೇಟ್. ಸೂಪರ್. ಈಗ ಲಾಸ್ಟ್ ವರ್ಡ್ ಗನ್. GUN ಗನ್. ಎಕ್ಸಲೆಂಟ್. ಈಗ ನೀವು 10 ಹೊಸ ಪದಗಳನ್ನ ಕಲ್ತ್ಕೊಂಡಿದ್ದೀರಾ. ನೀವಂತೂ ಬೇಗ ಕಲ್ತಿದ್ದೀರಾ. ಇನ್ನೂ ಕಲಿಬೇಕು ಅಂತ ಆಸಕ್ತಿ ಇದೆಯಾ ನಿಮ್ಗೆ? ನಿಮ್ಗೆ ಆಸಕ್ತಿ ಇದ್ದು ವಿಶ್ವಾಸ ಇದ್ದಲ್ಲಿ ನಾನ್ ಕಲಿಸ್ತೀನಿ. ರೆಡಿನಾ? ಲೆಟ್ಸ್ ಗೋ. ಮುಂದಿನ ಪದ ಗಮ್. GUM ಗಮ್. ನಾನ್ ಹೇಳಿದ ನಂತರ 2 ಬಾರಿ ಹೇಳಿ. ನಾವಾಗ್ಲೇ 10 ಪದಗಳನ್ನ ಬೇಗ ಕಲ್ತ್ರಲ್ಲ, ಅದೇ ರೀತಿಯಲ್ಲಿ ಇದನ್ನು ಕಲಿಬಹುದು. ನೆಕ್ಸ್ಟ್ ಒನ್ ಗ್ಯಾಸ್.
G-A-S, gas. Gap, G-A-P, gap. ನೆಕ್ಸ್ಟ್ ನಿಮ್ಗೆಲ್ಲರಿಗೂ ಇಷ್ಟ ಇರುವಂತ ವಸ್ತು ಗಿಫ್ಟ್, G-I-F-T, ಗಿಫ್ಟ್. ನೆಕ್ಸ್ಟ್ ಗಿವ್, G-I-V-E. ಇದು ಗಿವ್ ಅಂತ ಹೇಳ್ಬಾರ್ದು, ಗಿವ್ ಅಂತ ಹೇಳ್ಬೇಕು, ಆಯ್ತಾ? ನೆಕ್ಸ್ಟ್ ನಿಮ್ಗೆಲ್ಲರಿಗೂ ಆಟ ಅಂದ್ರೆ ಇಷ್ಟ ತಾನೆ, ಗೇಮ್, G-A-M-E, ಗೇಮ್. ನನ್ಗಿಷ್ಟ ಇರೋಂಥ ಫ್ರೂಟ್ ಇದು ಗ್ರೇಪ್ಸ್. ಇದು ಸ್ವಲ್ಪ ಉದ್ದ ಇರೋ ಪದ ಅಲ್ವಾ? G-R-A-P-E-S, ಗ್ರೇಪ್ಸ್. ನಿಮ್ಗೆ ಯಾರಿಗಾದ್ರೂ ಗ್ರೇಪ್ಸ್ ಇಷ್ಟನಾ? ಆಲ್ ರೈಟ್. ನೆಕ್ಸ್ಟ್ ವರ್ಡ್ ಗೋಟ್. ಕೋಟ್ ಅಲ್ಲ, ಆಯ್ತಾ? ಗೋಟ್, G-O-A-T, ಗೋಟ್. ನೆಕ್ಸ್ಟ್ ಗೋಲ್ಡ್, G-O-L-D, ಗೋಲ್ಡ್. ಮತ್ತೆ ಕೊನೆ ಪದ ಗ್ರೋ, G-R-O-W, ಗ್ರೋ. ಎಕ್ಸಲೆಂಟ್. ಈಗ ನಿಮ್ ಪುಸ್ತಕದಲ್ಲಿ 5 ಬಾರಿ ಈ ಪದಗಳನ್ನ ಬರೀರಿ. G-U-M, ಗಮ್, G-A-S, ಗ್ಯಾಸ್, G-A-P, ಗ್ಯಾಪ್, G-I-F-T, ಗಿಫ್ಟ್, G-I-V-E, ಗಿವ್, G-A-M-E, game, G-R-A-P-E-S, grapes, G-O-A-T, goat, G-O-L-D, gold. ಮತ್ತೆ ಕೊನೆ ಪದ G-R-O-W, grow. ಈಗ ನಿಮ್ ಪುಸ್ತಕದಲ್ಲಿ 5 ಬಾರಿ ಈ ಪದಗಳನ್ನ ಬರೀರಿ. ವಾವ್, ನೀವೆಲ್ಲರೂ ಈಗ 20 ಪದಗಳನ್ನ ಓದೋದಕ್ಕೆ ಕಲ್ತ್ಕೊಂಡ್ರಿ, ಜಾಣ್ರು ಅಂತ ಕೂಡ ಪ್ರೂವ್ ಮಾಡಿದ್ರ. ಇದು ಸೆಲೆಬ್ರೇಷನ್ ಟೈಮ್ ತಾನೆ? ದಿಸ್ ಇಸ್ ಸೆಲೆಬ್ರೇಷನ್ ಟೈಮ್. ಈಗ ಪ್ರಶ್ನೆ ವೇಳೆ. ಆದ್ರಿಂದ ನೀವು ಪುಸ್ತಕಗಳನ್ನ ಮುಚ್ಚಿಡಿ. ನಾನೀಗ ಪ್ರಶ್ನೆ ಕೇಳ್ತೀನಿ, ಒಬ್ರೊಬ್ರಾಗಿ ಚಾನ್ಸ್ ತಗೊಂಡು ಆನ್ಸರ್ ಮಾಡಿ. ಗ್ರೇಪ್ಸ್ ನ ಸ್ಪೆಲ್ಲಿಂಗ್ ಏನು ಹೇಳಿ? G-R-A-P-E-S, ಕರೆಕ್ಟ್. ನೆಕ್ಸ್ಟ್ ಫೇವ್ರೆಟ್ ಏನು? ಗಿಫ್ಟ್, G-I-F-T. ಆಮೇಲೆ ಗೋಟ್ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. G-O-A-T, ಸರಿಯಾಗಿದೆ. ಮತ್ತೆ ಗೋಲ್ಡ್, G-O-L-D, ಗೋಲ್ಡ್. ಈಗ ಗ್ಯಾಪ್ ಸ್ಪೆಲ್ಲಿಂಗ್ ಏನು? G-A-P. ಅದೇ ತರ ಗ್ಯಾಸ್ ಹೇಳಿ ನೋಡೋಣ. G-A-S, ಗ್ಯಾಸ್. ಈಗ ಗಮ್ನ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. G-U-M, ಗಮ್. ಮತ್ತೆ ಗೇಮ್ ಸ್ಪೆಲ್ಲಿಂಗ್ ಏನು? G-A-M-E. ಗಿವ್ ಸ್ಪೆಲ್ಲಿಂಗ್ ಹೇಳ್ತೀರಾ ನೋಡೋಣ. G-I-V-E,
ಸೂಪರ್ ಆಗಿ ಹೇಳಿದ್ರಪ್ಪ. ಮತ್ತೆ ಲಾಸ್ಟ್ ಗ್ರೋನ ಸ್ಪೆಲ್ಲಿಂಗ್ ಹೇಳ್ಬಿಡಿ. GROW. ಎಕ್ಸಲೆಂಟ್. ವಾವ್, ಸೂಪರ್ ಆಗಿ ಹೇಳಿದ್ರಿ. ನೀವೀಗಾಗ್ಲೇ ಇನ್ನೂ 10 ಪದಗಳನ್ನ ಕಲ್ತ್ಕೊಂಡಿದ್ದೀರಾ. ವಾವ್, ನೀವೆಲ್ಲರೂ ಈಗ 20 ಪದಗಳನ್ನ ಓದೋದಕ್ಕೆ ಕಲ್ತ್ಕೊಂಡ್ರಿ, ಜಾಣ್ರು ಅಂತ ಕೂಡ ಪ್ರೂವ್ ಮಾಡಿದಿರಾ. ಇದು ಸೆಲೆಬ್ರೇಷನ್ ಟೈಮ್ ತಾನೆ? ದಿಸ್ ಇಸ್ ಸೆಲೆಬ್ರೇಷನ್ ಟೈಮ್. ಓಕೆ, ಮತ್ತೊಮ್ಮೆ ಪ್ರಾರಂಭ ಮಾಡೋದಕ್ಕೆ ರೆಡಿನಾ? ಈಗ ಜ ಶಬ್ದದಿಂದ ಶುರುವಾಗುವಂತಹ ಪದಗಳನ್ನ ಕನ್ನಡದಲ್ಲಿ ನಿಮ್ ನೋಟ್ಬುಕ್ ಅಲ್ಲಿ ಬರೀರಿ. ನಾನು ಅದು ನೀವು ಜಿ ನಿಂದಾನೇ ಶುರು ಮಾಡಿದೀರಾ ಅಂತ ಚೆಕ್ ಮಾಡ್ತೀನಿ. ನಿಮ್ ವಿಡಿಯೋನ ಪಾಸ್ ಮಾಡಿ 5 ನಿಮಿಷದಲ್ಲಿ ಬರೆದ್ಬಿಟ್ಟು ಬೇಗ ವಾಪಸ್ ಬನ್ನಿ. ನನಗೆ ಪರ್ಫೆಕ್ಟ್ ಆಗಿ ಗೊತ್ತು ನೀವು ತುಂಬಾ ಪದಗಳನ್ನ ಈಗಾಗ್ಲೇ ಬರ್ದಿರ್ತೀರಾ ಅಂತ. ಆದ್ರೆ ಕೆಲವರು ಏನ್ ಮಾಡಿರ್ತೀರಾ ಅಂತಂದ್ರೆ ಜ ಅಂತಂದ್ರೆ ಜೆ ಅಲ್ಲಿ ಸ್ಟಾರ್ಟ್ ಆಗುವಂತ ಪದಗಳನ್ನ ಬರ್ತಿರ್ತೀರಾ. ಆದ್ರೆ ನಾನು ಬಯಸಿದ್ದೇನು ಅಂತಂದ್ರೆ ಜಿ ಲೆಟರ್ ನಲ್ಲಿ ಸ್ಟಾರ್ಟ್ ಆಗಿ ಜ ಶಬ್ದ ಕೊಡುವಂತದ್ದು. ಉದಾಹರಣೆಗೆ ಜೆಮ್, ಜೆಲ್, ಜಿಮ್, ಜಿಂಜರ್, ಜಿಯೋಗ್ರಫಿ, ಜಿಯೋಮೆಟ್ರಿ ಮುಂತಾದವು ನೀವೀಗ ಬರೀತೀರಾ ಅಂತ ನನ್ಗೆ ಗೊತ್ತು. ನನಗ್ ಗೊತ್ತು ನೀವು ತುಂಬಾ ಪದಗಳನ್ನ ಬರ್ದಿದ್ದೀರಾ ಅಂತ. ಆದ್ರೆ ಅದರಲ್ಲಿ ತುಂಬಾ ಪದಗಳು ಜೆ ಇಂದ ಮತ್ತೆ ಜ ಶಬ್ದದಿಂದ ಆರಂಭಗೊಳ್ಳುವಂತದ್ದು. ಆದ್ರೆ ನಾವು ಜ ಶಬ್ದದಲ್ಲಿರುವ ಜಿ ಲೆಟರ್ ಅಲ್ಲಿ ಶುರುವಾಗುವಂತ ಪದಗಳನ್ನ ನೋಡ್ತಾ ಇರೋದು. ಇದರಲ್ಲಿ ಕೆಲವು ಪದಗಳು ಯಾವ್ದು ಬರ್ಬೋದು ಅಂತಂದ್ರೆ ಜಿಯೋಗ್ರಫಿ, ಜಿಯೋಮೆಟ್ರಿ, ಜಿರಾಫೆ, ಜೆಮ್, ಜಿಂಜರ್, ಜಿಮ್, ಜೆಂಟಲ್ಮ್ಯಾನ್, ಜಿಪ್ಸಿ, ಜೇಂಟ್, ಜನರಲ್. ನನ್ಗೊತ್ತು ನೀವು ಈ ಎಲ್ಲ ಪದಗಳನ್ನ ಕೇಳಿರ್ತೀರಾ ಅಂತ. ಈಗ ಇಂಗ್ಲಿಷ್ ನಲ್ಲಿ ಈ ಪದಗಳ ಸ್ಪೆಲ್ಲಿಂಗ್ ನ ಹಾಗೂ ಓದೋದನ್ನ ಹೇಗೆ ಅಂತ ಕಲ್ತ್ಕೊಳ್ಳೋಣ. ನಾವು ಪದಗಳ ಸ್ಪೆಲ್ಲಿಂಗ್ ಗಳನ್ನ ಓದೋದು ಹೇಗೆ ಕಲ್ತ್ವಿ? ನಾನ್ ಹೇಳ್ದೆ, ಅದ್ರ ನಂತರ ನೀವ್ 2 ಸರಿ ಹೇಳಿದ್ರಿ, ಆಮೇಲೆ 5 ಸರಿ ಬರದ್ರಿ ಅಲ್ವಾ? ಓಕೆ. ಜಿ ಫಾರ್ ಜಿರಾಫೆ. GIRAFE. Giraffe. Next, gem. 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 Next to muzzle ಬೆಳೆಸ್ಕೊಳ್ಳೋದಕ್ಕೆ gym. 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 Gentleman. 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 ಉದ್ದನೇ ವರ್ಡ್ ಅಲ್ವಾ? ಬಟ್ ನಿಮ್ಗೆ ಇದು ಈಸಿ. ನೆಕ್ಸ್ಟ್, ಜೈಂಟ್. GIANT. Jaint. Next to gypsy. 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 Next one ಬಂದು general. 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 Next ಬಂದು geography. 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 Next one ಬಂದು geometry. 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 Next one, ginger. GINGER. Ginger.
ಈಗ ನಿಮ್ ಪುಸ್ತಕಗಳಲ್ಲಿ 5 ಬಾರಿ ಬರೀರಿ. GIRAFFE ಜಿರಾಫೆ, GEM gem, GYM gym, GENTLEMAN gentleman, Jane GIANT Jane, Gypsy GYPSY Gypsy. Next one, general GENERAL general. Next one, geography GEOGRAPHY geography. Next one, geometry GEOMETRY geometry. Last pada, ginger GINGER ginger. ಈಗ ನಿಮ್ ಪುಸ್ತಕಗಳಲ್ಲಿ 5 ಬಾರಿ ಬರೀರಿ. ವಾವ್, ನೀವು ಇಂಪಾರ್ಟೆಂಟ್ 30 ಪದಗಳನ್ನ ಓದೋದಕ್ಕೆ ಹಾಗೂ ಸ್ಪೆಲ್ ಮಾಡೋದಕ್ಕೆ ಕಲ್ತ್ಕೊಂಡಿದ್ದೀರಾ. ಅಮೇಜಿಂಗ್. ಇದು ಸೆಲೆಬ್ರೇಷನ್ ಟೈಮ್ ತಾನೆ? ದಿಸ್ ಇಸ್ ಸೆಲೆಬ್ರೇಷನ್ ಟೈಮ್. ಈಗ ಟೆಸ್ಟ್ ಟೈಮ್. ನೀವೆಷ್ಟು ಜಾಣರು ಅಂತ ನೋಡೋಣ. ನೀವು ಪುಸ್ತಕಗಳನ್ನ ಮುಚ್ಚಿ ನಾನು ಪದಗಳನ್ನ ಹೇಳ್ತೀನಿ, ನೀವು ಅದನ್ನ ಬರೀಬೇಕು. ಮೊದಲನೇ ಪದ ಜೆಮ್. ಕರೆಕ್ಟ್. GEM ಜೆಮ್. ನೆಕ್ಸ್ಟ್ ಜಿಮ್. ಜಿಮ್ ಅಂದ್ರೆ ಗೊತ್ತು ತಾನೆ? ರೈಟ್. ಸೊ ಅದರ ಸ್ಪೆಲ್ಲಿಂಗ್ ಕರೆಕ್ಟ್. GYM ಜಿಮ್. ನೆಕ್ಸ್ಟ್ ಪದ ಯಾವುದು? ಜಿಂಜರ್. ಬೇಗ ಹೇಳಿ ನೋಡೋಣ. ಗುಡ್. ಕೂಲ್. GINGER ಗುಡ್. ಜಿಂಜರ್. ನೆಕ್ಸ್ಟ್ ಪದ ಯಾವುದು? ಜಿರಾಫೆ. ಜಿರಾಫೆ ಸ್ಪೆಲ್ಲಿಂಗ್ ಏನು? ಬೇಗ ಹೇಳಿ ನೋಡೋಣ. GIRAFFE ಜಿರಾಫೆ. ಗುಡ್. ನೆಕ್ಸ್ಟ್ ಪದ ಯಾವುದು? ಜಿಪ್ಸಿ. ಇದು ಕರೆಕ್ಟ್ ಆಗಿ ಹೇಗೆ ಹೇಳೋದು? GYPSY ಜಿಪ್ಸಿ. ಗುಡ್. ಈಗ ಯಾವ್ದು ಮುಂದಿನ ಪದ? ಜಾಯಿಂಟ್. ಇದು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಗೊತ್ತಾ? ನಾ ಹೇಳ್ಕೊಟ್ಬಿಡ್ಲಾ? ಓಕೆ, ಎನಿವೇಸ್ ಬರ್ದಿದ್ರಲ್ವಾ, ಚೆಕ್ ಮಾಡಿ. GIANT ಜೈಂಟ್. ಕೂಲ್. ಎಷ್ಟು ಬೇಗ ಬೇಗ ಕಲಿತಾ ಇದ್ದೀರಾ. ನೆಕ್ಸ್ಟ್ ಪದ ಯಾಕೆ ಕೊಡ್ಲಿ? ಜಿಯೋಮೆಟ್ರಿ. ಹೇಳಿ ನೋಡೋಣ ಸ್ಪೆಲ್ಲಿಂಗು. ಬೇಗ ಹೇಳಿ ನೋಡೋಣ. GEOMETRY ಜಿಯೋಮೆಟ್ರಿ. ಗುಡ್. ನೆಕ್ಸ್ಟ್ ಸ್ವಲ್ಪ ದೊಡ್ಡ ಪದ ಕೊಡ್ಲಾ? ಜಿಯೋಗ್ರಫಿ. ಸೊ ಇದು ಸ್ಪೆಲ್ಲಿಂಗ್ ಯಾರು ಬರುತ್ತೆ? ನನಗಂತೂ ಗೊತ್ತು. GEOGRAPHY ಜಿಯೋಗ್ರಫಿ. ಯಾರ್ಯಾರು ಕರೆಕ್ಟ್ ಆಗಿ ಬಂತು? ಗುಡ್. ಈಗ ನೆಕ್ಸ್ಟ್ ಪದ ಕೊಡ್ಲಾ? ನೆಕ್ಸ್ಟ್ ಪದ ಜೆಂಟಲ್ಮ್ಯಾನ್. ಜೆಂಟಲ್ಮ್ಯಾನ್ ಸ್ಪೆಲ್ಲಿಂಗ್ ಏನು? GENTLEMAN ಜೆಂಟಲ್ಮ್ಯಾನ್. ಕೂಲ್. ಈಗ ನೀವು ಈ ವರ್ಡ್ಸ್ ಕೂಡ ಸೂಪರ್ ಆಗಿ ಈಸಿಯಾಗಿ ಕಲ್ತ್ಕೊಂಡ್ರಲ್ವಾ? ವೆರಿ ಗುಡ್. ಸೊ 10 ಹೊಸ ಪದಗಳನ್ನ ಕಲ್ತ್ಕೊಂಡಿದ್ದೀರಾ. ವಾವ್, ನೀವು ಇಂಪಾರ್ಟೆಂಟ್ 30 ಪದಗಳನ್ನ ಓದೋದಕ್ಕೆ ಹಾಗೂ ಸ್ಪೆಲ್ ಮಾಡೋದಕ್ಕೆ ಕಲ್ತ್ಕೊಂಡಿದ್ದೀರಾ. ಅಮೇಜಿಂಗ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ನೀವು ಇಷ್ಟೊಂದು ಪದಗಳನ್ನ ಕಲ್ತ್ಕೊಂಡಿದ್ದೀರಲ್ಲ, ಯಾಕೊಂದು ಟೆಸ್ಟ್ ಆಗೋಬಾರ್ದು? ನೀವಂತೂ ಬೇಗ ಬೇಗ ಕಲ್ತ್ಕೊಳ್ಳೋರು. ಸೊ ಟೆಸ್ಟ್ ಕೂಡ ಈಸಿಯಾಗಿ ಇರುತ್ತೆ. ರೆಡಿನಾ? ಓಕೆ, ನಾನೀಗ
20 ಪದಗಳನ್ನ ಹೇಳ್ತೀನಿ. ಫ್ರೆಂಡ್ಸ್ ಬುಕ್ ನ ನೋಡ್ಬೇಡಿ, ಹಾಗೆ ಬರೀರಿ. ಬರೀತೀರಾ? ರೆಡಿನಾ? ಓಕೆ, here we go. ಗರ್ಲ್, go, giraffe, get, gift, good, God, gun, gate, give, group, ginger, ground, game, gym, gentleman, grapes, goat, gold, and last word, general. ಈಗ ನಿಮ್ ಫ್ರೆಂಡ್ಸ್ ಜೊತೆಗೆ ನಿಮ್ ಪುಸ್ತಕಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ನಿಮಗೆ 15 ಕರೆಕ್ಟ್ ಆನ್ಸರ್ ಬಂದಲ್ಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಇಲ್ಲ ಅಂತಿದ್ರೆ ಏನು, ತಿರ್ಗಾ ಒಂದ್ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ ಟೆಸ್ಟ್ ತಗೊಳ್ಳಿ, ನೆಕ್ಸ್ಟ್ ಲೆವೆಲ್ಗೆ ಹೋಗಿ. ಓಕೆನಾ? ಎಕ್ಸಲೆಂಟ್. ನಿಮ್ಗೆ ಈಗ ಎಲ್ಲ ಪದಗಳನ್ನ ಕರೆಕ್ಟ್ ಆಗಿ ಹೇಳಕ್ ಬರುತ್ತೆ. ನೀವಂತೂ ಚೆನ್ನಾಗಿ ಬರ್ದಿದ್ದೀರಾ. ಯು ಆರ್ ದ ಸ್ಟಾರ್ಸ್. ನಿಮ್ನೆಲ್ಲರನ್ನೂ ಮುಂದಿನ ಹಂತದಲ್ಲಿ ಭೇಟಿ ಮಾಡ್ತೀನಿ. ಹ್ಯಾವ್ ಫನ್. ಬಾಯ್. ಟೇಕ್ ಕೇರ್.